ಜುಲೈ 8ಕ್ಕೆ ಸ್ಟಾರ್ ಕನ್ನಡ ನ್ಯೂಸ್ 24x7 ವಾಹಿನಿಯ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭ. ಸ್ಟಾರ್ ಕನ್ನಡ ನ್ಯೂಸ್ 24x7 ವಾಹಿನಿಯ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಹ್ವಾನ ನೀಡಿದ ವಾಹಿನಿಯ ಮುಖ್ಯಸ್ಥರಾದ ರವಿಕುಮಾರ್ ಬಡಿಗೇರ್. ಹೌದು ವೀಕ್ಷಕರೇ, ಸ್ಟಾರ್ ಕನ್ನಡ ನ್ಯೂಸ್ 24x7 ವಾಹಿನಿಯು ಪ್ರಥಮ ವಾರ್ಷಿಕೋತ್ಸವ ಹಾಗೂ ನೂತನ ಕಾರ್ಯಾಲಯ ಸಮಾರಂಭವು ದಿನಾಂಕ 8/7/2024 ಸೋಮವಾರದಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ಜಿಲ್ಲೆ ಅಫಜಲ್ಪುರ ಪಟ್ಟಣದ ಬಸವೇಶ್ವರ ವೃತ್ತ ಇಂಡಿಯನ್ ಎಟಿಎಂ ಹತ್ತಿರ ಈ ಕಾರ್ಯಕ್ರಮವು ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಮಠಾಧೀಶರು, ರಾಜಕೀಯ ಧುರೀಣರು, ಸಂಘಟನಾಕಾರರು, ವಿವಿಧ ಇಲಾಖೆ ಅಧಿಕಾರಿಗಳು, ಉದ್ದಿಮೆದಾರರು, ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ಸ್ಟಾರ್ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆ ಇಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪತ್ರಿಕಾ ಭವನ ಕಲಬುರಗಿಯ ಪತ್ರಿಕಾಗೋಷ್ಠಿಯಲ್ಲಿ ಸ್ಟಾರ್ ಕನ್ನಡ ನ್ಯೂಸ್ 24x7 ವಾಹಿನಿಯ ಸಂಪಾದಕರಾದ ರವಿಕುಮಾರ್ ಬಡಿಗೇರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಹೇಶ್ ವಿಶ್ವಕರ್ಮ, ರಾಜಶೇಖರ್ ಎಸ್ ಮಾತೋಳಿ ಹಾಗೂ ಅಮರ ಅಳ್ಳಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ರವಿಕುಮಾರ್ ಬಡಿಗೇರ್, ಸ್ಟಾರ್ ಕನ್ನಡ ನ್ಯೂಸ್ 24x7 ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕರು. ನಮ್ಮ ಸುದ್ದಿವಾಹಿನಿ ಇಲ್ಲಿವರೆಗೂ 1 ವರ್ಷ ಪೂರೈಸಿ ಎಲ್ಲರ ಜನರ ಒಂದು ಸಹಕಾರದೊಂದಿಗೆ, ಎಲ್ಲ ವೀಕ್ಷಕರ ಒಂದು ಸಹಕಾರದೊಂದಿಗೆ 1 ವರ್ಷ ಪೂರೈಸಿದ್ದು, ಈ ಒಂದು 1ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ನೂತನ ಕಾರ್ಯಾಲಯವು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಪಟ್ಟಣದಲ್ಲಿ ಬಸವೇಶ್ವರ ಚೌಕ್ ಹತ್ತಿರ ಇಂಡಿಯನ್ ಎಟಿಎಂ ಬಳಿ ಈ ಒಂದು ಕಾರ್ಯಕ್ರಮ ಇದೇ ದಿನಾಂಕ 8/7/2024 ಅದ್ದೂರಿಯಾಗಿ ಜರುಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡಬೇಕೆಂದು ಮನವಿಯನ್ನು ಮಾಡುತ್ತೇನೆ. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಮಠಾಧೀಶರು ಸೇರಿದಂತೆ ರಾಜಕೀಯ ಗಣ್ಯ ವ್ಯಕ್ತಿಗಳು ಮತ್ತು ಸೇರಿದಂತೆ ವೀಕ್ಷಕರು ಮತ್ತು ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ಮತ್ತೊಮ್ಮೆ ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ರಾಜಶೇಖರ್ ಎಸ್ ಮಾತೋಳಿ. ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕಲಬುರಗಿ ಜಿಲ್ಲಾ ಸಮಿತಿಯ ಖಜಾಂಚಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಸುದ್ದಿಗೋಷ್ಠಿ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಸಂಘದವರೇ ಆದಂತಹ ರವಿ ಬಡಿಗೇರ್ ಸರ್ ಅವರ ಒಂದು ಸಾರಥ್ಯದಲ್ಲಿ ಸ್ಟಾರ್ ಕನ್ನಡ 24x7 1ನೇ ವರ್ಷದ ಒಂದು ವಾರ್ಷಿಕೋತ್ಸವ ಮತ್ತು ನೂತನ ಕಾರ್ಯಾಲಯ ಉದ್ಘಾಟನಾ ಇದೇ ಜುಲೈ ತಿಂಗಳ 8/7/2024 ಅಫಜಲ್ಪುರ ಪಟ್ಟಣದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಳ್ಳಲಿದೆ. ಆದ ಕಾರಣ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ವೀಕ್ಷಕರು ಈ ಒಂದು ಸಮಾರಂಭದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ವಿಶೇಷವಾಗಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ನಡೆದಾಡುವ ದೇವರುಗಳು, ಎಲ್ಲ ಮಠದ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹಾಗೆ ರಾಜಕೀಯ ಧುರೀಣರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆದ ಕಾರಣ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಒಂದು ಸುದ್ದಿ ವಾಹಿನಿಗೆ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಮಸ್ಕಾರ.